ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನದಲ್ಲಿ ಒಂದು ದಶಕದಲ್ಲೇ ಕಂಡರಿಯದಂತಹ ದಾಳಿ, 200 ಪಾಕಿಸ್ತಾನಿ ಸೈನಿಕರು ಫಿನಿಶ್. ಏನಾಗ್ತಿದೆ ಪಾಕಿಸ್ತಾನದ ಒಳಗಡೆ? ಮತ್ತೊಂದು ಕಡೆ ಭಾರತ ಬಾಂಗ್ಲಾಗೆ ಅತಿ ದೊಡ್ಡ ಆಘಾತವನ್ನು ಕೊಟ್ಟಿದೆ. ಈ ಬಜೆಟ್ ಬೆನ್ನಲ್ಲೇ ಬಾಂಗ್ಲಾ ಹುಟ್ಟು ಹಾಕಿದಂಥ ಭಾರತ ಎಷ್ಟೆಲ್ಲ ದುಡ್ಡು ಮೊಗದು ಕೊಡ್ತಿತ್ತಲ್ವಾ? ಈಗೇನು ಮಾಡಿದೆ ನೋಡಿ ಭಾರತ ಬಾಂಗ್ಲಾದೇಶಕ್ಕೆ. ಪಾಕಿಸ್ತಾನ ಶೇಕ್ ಆಗ್ತಾ ಇದೆ. ಭಾರತದ ಅಸಲಿ ಸೀಕ್ರೆಟ್ ನನಗೆ ಗೊತ್ತಾಗಿದೆ ಅಂತ ಬಾಯಿ ಬಡ್ಕೊಳ್ತಿದೆ. ಬಾಂಗ್ಲಾಗೆ ಬಿಸಿ ಮುಟ್ಟಿದೆ. 2 ಮೆಗಾ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಪಾಕಿಸ್ತಾನದ ನೋಡೋಣ. ಫಸ್ಟ್ ಪಾಕಿಸ್ತಾನದೊಳಗಡೆ ಈ ಸಲ ಆಗಿರೋ ಅಟ್ಯಾಕು ಒಂದು 10 ವರ್ಷಗಳಲ್ಲಿ ಕಂಡರಿಯದ ಅಟ್ಯಾಕ್. ಯಾಕಂದ್ರೆ ಅಲ್ಲಿ ಆಗ್ತಾನೆ ಇರುತ್ತೆ. ಈ ಕಡೆಯಿಂದ TTP ಅವರು, ಆ ಕಡೆಯಿಂದ ಬಲೂಚ್ಗಳು, ಎಲ್ಲ ಪ್ರಾಂತ್ಯಗಳು ಕೂಡ ಹೊತ್ತುರಿತಿರೋದ್ರಿಂದ, ಪ್ರತ್ಯೇಕವಾಗಬೇಕು, ಸ್ವಾತಂತ್ರ್ಯ ಬಯಸ್ತಾ ಇರೋದ್ರಿಂದ ಅಲ್ಲಿ ಇದ್ದಿದೆ. ಆದರೆ ಈ ಸಲ ಆಗಿರುವಂಥ ದಾಳಿ ಮಾತ್ರ 10 ವರ್ಷಗಳಲ್ಲಿ, ಒಂದು ದಶಕದಲ್ಲೇ ಆಗಿರಲಿಲ್ಲ. ಏಕಾಏಕಿ ಫಸ್ಟು 12 ಕಡೆ ದಾಳಿ ಮಾಡ್ತಾರೆ. ಆಮೇಲೆ ನಿರಂತರವಾಗಿ ಸುಮಾರು 44 ಗಂಟೆಗಳ ನಿರಂತರ ದಾಳಿ, ಒಂದು ಕ್ಷಣ ಬ್ರೇಕ್ ಕೊಡದೆ ದಾಳಿ ಆಗತ್ತೆ. 200 ಜನ ಪಾಕಿಸ್ತಾನದ ಸೈನಿಕರು ಫಿನಿಶ್ ಆಗಿದ್ದಾರೆ. BLA ಅದನ್ನು ಘೋಷಿಸಿಕೊಂಡಿದೆ. 44 ಗಂಟೆಗಳಲ್ಲಿ 200 ಪಾಕಿಸ್ತಾನದ ಸೈನಿಕರು, ಪೊಲೀಸರು, ಅವರ ಹೈಯರ್ ಆಫೀಸರ್ಸ್ ಎಲ್ಲ ಸೇರಿ ಫಿನಿಶ್ ಆಗಿರೋದು. ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಅವರ ಸೈನ್ಯವನ್ನೇ ಶೇಕ್ ಮಾಡಿದ ಬಲೂಚಿಸ್ತಾನ. ಆದರೆ ಪಾಕಿಸ್ತಾನ ಹೇಳ್ತಿರೋದೇನು? ಪಾಕಿಸ್ತಾನದ ಮಂತ್ರಿಗಳೇ ಹೇಳ್ತಿದ್ದಾರೆ ಇದನ್ನು ಭಾರತವೇ ಮಾಡ್ತಿದೆ. ಯಾಕಂದರೆ ಇಷ್ಟು ಸಸ್ಟೈನ್ ಮಾಡೋಕೆ, ಇಂಥದ್ದೊಂದು ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗುವಷ್ಟು ಶಕ್ತಿ ಅಂತೂ ಬಲೂಚಿಗಳ ಬಳಿ ಇರೋಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳು, ಮುಂದುವರಿದ ಅಸ್ತ್ರಗಳನ್ನು ಬಳಸ್ಕೊಂಡು ಬಲೂಚ್ ದಾಳಿ ಮಾಡ್ತಿದೆ. ಇದು ಪೂರ್ಣ ಪ್ರಮಾಣದಲ್ಲಿ ಭಾರತ ಮಾಡ್ತಿರುವ ಯುದ್ಧ. ಇದಕ್ಕೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಬಾಯಿ ಬಡ್ಕೊಳ್ತಿದ್ದಾರೆ. ಸಾಕ್ಷಿ ಕೊಡೋಕ್ಕಂತೂ ಪಾಕಿಸ್ತಾನ ಸಾಧ್ಯವಾಗ್ತಿಲ್ಲ ಅಲ್ವಾ? ಸೊ ಸಾಕ್ಷಿ ಕೊಟ್ಟು ಸಾಬೀತುಪಡಿಸ್ಲಿ. ಭಾರತ ತಿರುಗೇಟ್ ಕೊಟ್ಟಿದೆ. ಇಂತಹ ಗೊಡ್ಡ ಬೆದರಿಕೆಗೆಲ್ಲ ಯಾರು ಹೆದರಲ್ಲ. ನೀವು ಏನೇನೋ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಕೊಡಿ ಅಂತ ಭಾರತ ಪಾಕಿಸ್ತಾನಕ್ಕೆ ತಿರುಗೇಟ್ ಕೊಟ್ಟಿದ್ದೂ ಆಗಿದೆ. ಅವ್ರಿಗೆ ಸಿಕ್ಕಿದೆಯಂತೆ ಸಾಕ್ಷಿ, ಭಾರತವೇ ಮಾಡ್ತಿದೆ ಅಂತ. ಯಾರು ಮಾಡಿದ್ರೇನು? ಪಾಕಿಸ್ತಾನ ಈಗ ಮತ್ತೊಮ್ಮೆ ಇದ್ದಕ್ಕಿದ್ದಂತೆ ಹೊತ್ತು ಉರಿತಾ ಇದೆ. ಪಾಕಿಸ್ತಾನ ಪಾಪ ಬಾಂಗ್ಲಾ ಜೊತೆ ಕೈ ಜೋಡಿಸಿ ಅಲ್ಲಾಗ್ತಿದೆಯಲ್ಲ ಹಿಂದೂಗಳ ಮಾರಣ ಹೋಮ, ಮತ್ತು ಬಾಂಗ್ಲಾ ಇನ್ನೇನು ಯಾವ ಹಂತಕ್ಕೆ ಹೋಗ್ತಿದೆ ಅಂದರೆ ಭಾರತ ಕೆರಳಿಸಿ ಯುದ್ಧ ಶುರುವಾಗೇ ಬಿಡಬೇಕು, ಪಾಕಿಸ್ತಾನ ಬಂದು ಕೈ ಜೋಡಿಸ್ಬೇಕು ಅಂತ. ಆದರೆ ಈಗ ಪಾಕಿಸ್ತಾನದ ಒಳಗಡೆ ಹೆಂಗೆ ಹೊತ್ಕೊಂಡಿದೆ ಅಂದರೆ, ಬಾಂಗ್ಲಾ ಕಡೆ ತಲೆ ಹಾಕೋದಿರಲಿ, ಕಾಲು ಹಾಕೋ ಮಲ್ಗೋಕ್ಕಾಗಲ್ಲ ಅವ್ರ ಹತ್ರ, ಹಂಗೆ ಹೊತ್ಕೊಂಡಿದೆ ಒಳಗಡೆ. ಸೊ ಬಾಂಗ್ಲಾ ಜೊತೆ ಸೇರಿಕೊಂಡು ಭಾರತವನ್ನು ನಾನು ಸತಾಯಿಸ್ತೀನಿ ಅಂತಿದ್ದ ಪಾಕ್ಗೆ ಈಗ ಒಳಗಡೆ ಹೊತ್ತಿರೋ ಬೆಂಕಿ ಆರಿಸ್ಕೊಂಡ್ರೆ ಸಾಕಾಗಿದೆ. ಅಂತಹ ಶಾಕ್ ಕೊಟ್ಟಿದ್ದಾರೆ. ಯಾರಾದರೂ ಕೊಟ್ಟಿದ್ದಾರೆ. ಅದು ಭಾರತನೇ ಮಾಡಿರೋದು, ತಮ್ಮನ್ನು ಇಲ್ಲಿ ಬ್ಯುಸಿ ಮಾಡೋಕ್ಕೆ ಅಂತ ಬಾಯ್ ಬಡ್ಕೊಳ್ತಿದೆ ಪಾಕಿಸ್ತಾನ, ಸಾಕ್ಷಿ ಇಲ್ಲದೆ. ವಿಭಿನ್ನ ಬಗೆಯಲ್ಲಿ ಬಲೂಚ್ ದಾಳಿ ಆಗ್ತಿದೆ ನೋಡಿ. ಅವರು ಮಹಿಳೆಯರನ್ನು ಬಳಸ್ಕೊಂಡು ಒಂದು ದೊಡ್ಡ ದಳವನ್ನು ಕಟ್ಟಿದ್ದಾರೆ. ಫಿದಾಯಿನ್ಗಳ ರೀತಿ ಆತ್ಮಾಹುತಿ ದಾಳಿಗಳಾಗ್ತಿದ್ದಾವೆ. ಬಲೂಚಿ ದಳ ಹೆಂಗಾಗಿದೆ ಅಂದರೆ ಈಗ 10-12 ಪ್ರಮುಖ ಪ್ರದೇಶಗಳಲ್ಲಿ ಪಾಕಿಸ್ತಾನ ನಲುಗು ಹೋಗಿದೆ. ಎಲ್ಲಿಂದ ಬಂದು ಇವ್ರು ಹೊಡಿತಾರೆ, ಎಲ್ಲಿ ಬ್ಲಾಸ್ಟ್ ಮಾಡ್ತಾರೆ, ಎಲ್ಲಿ ಜೀಪ್ ಬಂದು ಪಾರ್ಕ್ ಆಗಿರುತ್ತೆ, ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗಿ ಆತ್ಮಾಹುತಿ ದಾಳಿಯಾಗಿ ಪಾಕಿಸ್ತಾನದ ಹಲವು ಸರ್ಕಾರಿ ಕಚೇರಿಗಳು, ಅಫಿಷಿಯಲ್ ವಾಸದ ಪ್ರದೇಶ ಎಲ್ಲ ಬ್ಲಾಸ್ಟ್ ಆಗ್ತಿದೆ. ಬಲೂಚಿಗಳ ರಣತಂತ್ರ, ದಾಳಿಯ ತಂತ್ರಗಾರಿಕೆ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅಷ್ಟು ಬಲಿಷ್ಠವಾಗಿ ಅವರು ಅಟ್ಯಾಕ್ ಮಾಡ್ತಿದ್ದಾರೆ. ಕಾರನ್ನು, ಮಸ್ತಾಂಗು, ಹಾಗೆ ಪಾಸ್ನಿ, ವಿವಿಧ ಪ್ರದೇಶಗಳಲ್ಲಿ ಇಲ್ಲೆಲ್ಲ ದಾಳಿ ಆಗ್ತಿದ್ದು. ಯೂಶ್ವಲಿ ಕ್ವೆಟಾ ಬಳಿ ಇಂತಹ ಕೆಲವು ಪ್ರದೇಶಗಳನ್ನೇ ಸೆಲೆಕ್ಟ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಿದ್ರಲ್ಲ, ಈ ಸಲ ಎಲ್ಲೂ ಅವರು ಎಕ್ಸ್ಪೆಕ್ಟ್ ಮಾಡಿದ ಜಾಗವನ್ನೆಲ್ಲ ಹೋಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಕ್ವೆಟಾ ಮತ್ತು ನೋಶ್ಕಿ ಅಲ್ಲಂತೂ ಪಾಕಿಸ್ತಾನಿ ಮಿಲಿಟರಿಯನ್ನು ಸಂಪೂರ್ಣವಾಗಿ ಹಿಮ್ಮೆಟ್ಟಿಸಿ 18 ಜನರನ್ನು ಒತ್ತೆಯಾಳುಗಳನ್ನಾಗಿ ತಗೊಂಡು ಬಂದಿದ್ದಾರೆ ಬಲೂಚಿಗಳು. ಪಾಕಿಸ್ತಾನದ ಆರ್ಮಿಯವರನ್ನು ಇಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದೆ. ಈಗ ಪಾಕಿಸ್ತಾನ ಒಳಗಡೆ ಹೊತ್ತುಕೊಂಡು ಉರಿತಿದೆ. ಆಸಿಫಾ ಮಂಗಲ್ ಅನ್ನುವಂತಹ ಲೇಡಿಯೊಬ್ಬರು ಹೀರೋ ಆಗಿದ್ದಾರೆ. ಅಂದರೆ ಅಷ್ಟು ದೊಡ್ಡ ನಾಯಕಿ ಥರ ಕಾಣಿಸ್ತಾ ಇದ್ದಾರೆ. ಅಲ್ಲಿ
ಅವರ ನೇತೃತ್ವದಲ್ಲಿ ನಡೆದ ದಾಳಿಯಿಂದ ಪಾಕಿಸ್ತಾನ ನಲುಗು ಹೋಗಿದೆ. ಇಬ್ಬರು ಮಹಿಳಾ ನಾಯಕಿಯರು ಪಾಕಿಸ್ತಾನವನ್ನು ಶೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಸಿಫ್ ಖ್ವಾಜಾ ಇದನ್ನು ಖಚಿತಪಡಿಸ್ತಿದ್ದಾರೆ. ಮಹಿಳಾ ಮಿಲಿಟೆಂಟ್ಸ್ ದಾಳಿ ಮಾಡ್ತಿದ್ದಾರೆ ಅನ್ನೋದನ್ನು ಹೇಳೋ ಮೂಲಕ ಪಾಕಿಸ್ತಾನವನ್ನು ಇಬ್ಬರು ಬಲೂಚ್ ಮಹಿಳೆಯರು ಅಲ್ಲಾಡಿಸಿದ್ದಾರೆ ಅನ್ನೋದನ್ನು ಸರ್ಕಾರ ಒಪ್ಕೊಂಡಂಗೂ ಆಗಿದೆ. ಸೊ ಈ ಬಲೂಚಿಗಳ ದಾಳಿ ಪಾಕಿಸ್ತಾನವನ್ನು ಶೇಕ್ ಮಾಡಿರೋದು ಒಂದು ದಶಕದಲ್ಲಿ ಕಂಡು ಕೇಳರಿಯದಂತಹ ಪರಿಸ್ಥಿತಿ ಪಾಕ್ನ ಒಳಗಡೆ ನಿರ್ಮಾಣವಾಗಿದೆ. ಬಾಂಗ್ಲಾಗೆ ಯಾವ ಥರ ಶಾಕ್ ಕೊಟ್ಟಿದೆ ಭಾರತ. ಈ ಸಲ ಬಜೆಟಲ್ಲಿ ಬಾಂಗ್ಲಾಗೆ ಅನುದಾನವನ್ನು ಕಟ್ ಮಾಡಲಾಗಿದೆ. ಎಷ್ಟು ಕಟ್ ಮಾಡಲಾಗಿದೆ? ಅರ್ಧಕ್ಕರ್ಧ ಕಟ್ ಮಾಡಲಾಗಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ನಿರಂತರವಾಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಇರೋ ಬೆನ್ನಲ್ಲೇ ನೆರೆ ದೇಶಕ್ಕೆ ಭಾರತ 120 ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇತ್ತು. ಅಂದರೆ ಅದು ಫಾರ್ಮ್ ಆದಾಗಿಂದ ಎತ್ತೆತ್ತು ಮೊಗದು ಕೊಡ್ತಿರೋದೇ ಅಲ್ವಾ. ಯುದ್ಧ ಮಾಡಿದ್ರು, ಬಾಂಗ್ಲಾ ಹುಟ್ಕೊಳ್ತು, ನಮ್ಮ ಟೆಕ್ಸ್ಟೈಲ್ ಸೆಕ್ಟರನ್ನೇ ಬಲಿ ಕೊಟ್ಟು ಅಲ್ಲಿ ಟೆಕ್ಸ್ಟೈಲ್ ಸೆಕ್ಟರನ್ನು ಉದ್ಧಾರ ಮಾಡಿದ್ದಾಯಿತು ಭಾರತ. ಸಿಕ್ಕಾಪಟ್ಟೆ ಫಂಡ್ ಕೊಡ್ತು, ಅಲ್ಲಿ ಬದುಕೋದಿಕ್ಕೆ ಇವತ್ತು ಆಧಾರನೇ ಟೆಕ್ಸ್ಟೈಲು, ಅದನ್ನು ಹುಟ್ಟಾಕ್ಕೊಡ್ತು. ಅವ್ರಿಗೆ ಫ್ರೀಯಾಗಿ ಯಾವುದೇ ಸುಂಕ ಇಲ್ಲದೆ ಎಲ್ಲ ದೇಶಕ್ಕೆ EU ಜೊತೆಗೆ ಬೇರೆ ದೇಶಗಳ ಜೊತೆ ಎಲ್ಲ ಆಕ್ಸೆಸ್ ಸಿಕ್ಬಿಡ್ತು ಬಡ ರಾಷ್ಟ್ರ ಅನ್ನೋ ಕಾರಣಕ್ಕೆ. ಭಾರತ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗದೆ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಬಿದ್ದಾಡಿ ಇಷ್ಟು ವರ್ಷ ಬರಬೇಕಾಯ್ತು. ಈಗ ಟ್ರೇಡ್ ಡೀಲಿಂದಾಗಿ ಬಾಂಗ್ಲಾ ಶೇಕ್ ಆಗಿದೆ ಅಲ್ವಾ. ಮೊಗದು ಕೊಡ್ತಿರೋದೆ, ಮುಂಚೆಯಿಂದ ಕೊಟ್ಕೊಂಡು ಬಂದಿರೋದೇ ಅವ್ರಿಗೆ ನಮಗೆ ಚೆನ್ನಾಗಿ ಕೊಡ್ತಿದ್ದಾರಲ್ವಾ. ಈಗ 120 ಕೋಟಿಯಲ್ಲಿ ಅರ್ಧಕ್ಕರ್ಧ ಒಂದೇ ಸಲ ರೆಡ್ಯೂಸ್ ಮಾಡಿದೆ. ಅಂದರೆ ಬಾಂಗ್ಲಾವನ್ನು ಬಡಿಯೋದು ಭಾರತಕ್ಕೆ ದೊಡ್ಡ ಕೆಲಸ ಅಲ್ಲ. ಅದು ಯುದ್ಧದ ವಿಚಾರ ಬರಲಿ, ಯಾವುದೇ ರೀತಿ ಇರಲಿ, ಬಾಂಗ್ಲಾಗೆ ನಮ್ಮ ಸಪೋರ್ಟ್ ಎಷ್ಟಿದೆ ಅನ್ನೋದು ಅವ್ರಿಗೂ ಗೊತ್ತು. ಹಂಗಿದ್ದೂ ಕೂಡ ಬಾಲ ಬಿಚ್ಚಿದೆಯಲ್ವ. ಈಗ ಒಂದೇ ಸಲಕ್ಕೆ ಮೊದಲಿಂದ ಕೊಟ್ಕೊಂಡು ಬರ್ತಾ ಇದ್ದ ಅನುದಾನದಲ್ಲಿ ಅರ್ಧವನ್ನು ಕಟ್ ಮಾಡಿ ಬಿಸಾಕಿದ್ದಾರೆ. ಬಾಂಗ್ಲಾ ಇನ್ನು ಮುಂದೆ ತಿನ್ನೋ ಹೊಡೆತ ಅಷ್ಟಿಷ್ಟಲ್ಲ, ಕಾಟನ್ ಪ್ರೊಡಕ್ಷನ್ಗೆ ಇನ್ನಷ್ಟು ಬಜೆಟಲ್ಲಿ ಎತ್ತಿಟ್ಟಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ? ಬಾಂಗ್ಲಾದಲ್ಲಿ ಮೊದಲೇ ಕಾಟನ್ ಬೆಳೀತಿಲ್ಲ. ಇಲ್ಲಿಂದ ಹೋಗ್ತಿರುವಂಥ ನೂಲಿನ ಕಾರಣದಿಂದಾಗಿ ಅಲ್ಲಿ ಈ ನೂಲು ಉತ್ಪಾದನಾ ಕಂಪನಿಗಳು ಮತ್ತು ಸಿದ್ಧ ಉಡುಪು ತಯಾರು ಮಾಡೋ ಕಂಪನಿಗಳ ನಡುವೆ ಜಟಾಪಟಿ ಸಂಘರ್ಷ ಆಗಿ ಅಲ್ಲಿನ ನೂಲು ಕೊಳ್ಳೋರೇ ಇಲ್ಲ, ಜಾಸ್ತಿ ರೇಟು. ಇಲ್ಲಿಂದ ಹೋಗೋದಕ್ಕೆ ಬೆಲೆ, ಎಲ್ಲರೂ ಉಡುಪು ತಯಾರಕರು ಅದನ್ನೇ ತಗೊಳ್ತಿದ್ದಾರೆ. ಅಲ್ಲಿ ಆ ಟೆಕ್ಸ್ಟೈಲ್ ಸೆಕ್ಟರೇ ಕೊಲ್ಯಾಪ್ಸ್ ಆಗುತ್ತೆ. ಒಂದು EU ಜೊತೆ ಟ್ರೇಡ್ ಡೀಲು, ಇನ್ನೊಂದು ಕಾಟನ್. ಬಾಂಗ್ಲಾದ ಅಸ್ತಿತ್ವವೇ ತಲೆ ಕೆಳಗಾಗುವಂಥ ಸ್ಟೆಪ್ಪನ್ನು ಭಾರತ ತಗೊಂಡಿದೆ. ಇದರ ನಡುವೆ ಅನುದಾನವನ್ನು ಕಟ್ ಮಾಡಲಾಗಿದೆ. ಹಾಗಾಗಿ ಬಾಂಗ್ಲಾದೇಶ ಭಾರತವನ್ನು ಎದುರು ಹಾಕ್ಕೊಂಡ ಮೇಲೆ ಹಸೀನಾ ಬಳಿಕದ ಬಾಂಗ್ಲಾದೇಶ ಏನಾಗಲಿದೆ, ಯಾವ ಕಡೆಗೆ ಸಾಗಲಿದೆ ಅನ್ನೋದನ್ನು ಕೆಲವೇ ತಿಂಗಳುಗಳಲ್ಲಿ ತೋರಿಸ್ಕೊಡುತ್ತೆ ಭಾರತ. ಈ ಕಡೆ ನೋಡಿ, ಭಾರತ ಡಿಫೆನ್ಸ್ ಸೆಕ್ಟರ್ಗೆ ಈ ಸಲ 1 ಲಕ್ಷ ಕೋಟಿ ಅಂದರೆ 15% ದಿಢೀರಂತ ಬಜೆಟನ್ನು ಜಾಸ್ತಿ ಮಾಡಿದೆ. ಇಡೀ ಪಾಕಿಸ್ತಾನದ ಬಜೆಟ್ ಒಂದು ತೂಕ ಆದರೆ ನಮ್ಮ ಬರೀ ಡಿಫೆನ್ಸ್ ಬಜೆಟ್ಟೇ ಅದನ್ನು ಮೀರಿಸೋ ತೂಕದಲ್ಲಿದೆ. ಪಾಕಿಸ್ತಾನದ ಇಡೀ ಬಜೆಟ್ಗಿಂತ ನಮ್ಮ ಡಿಫೆನ್ಸ್ ಬಜೆಟ್ನ ತೂಕ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಟಚ್ ಬರೋಕ್ಕಿಂತ ಮುಂಚೆ ಪಾಕಿಸ್ತಾನ ಯೋಚನೆ ಮಾಡಬೇಕು. ಸೊ ನೆರೆಹೊರೆಯ ಈ ರಾಷ್ಟ್ರಗಳನ್ನು ಹೊಸಕಿ ಹಾಕೋದಿಕ್ಕೂ ಕೂಡ ಭಾರತ ಹೆಚ್ಚು ಸಮಯ ತಗೊಳ್ಳಲ್ಲ. ಅಂತಹ ಒಂದು ತಯಾರಿಯನ್ನು ಎಲ್ಲ ಕಡೆಯಿಂದ, ಬರೀ ಗನ್ನು ಬಾಂಬ್ ಮೂಲಕ ಅಲ್ಲ, ಎಲ್ಲ ಕಡೆಯಿಂದ ಭಾರತ ಮಾಡಿಕೊಂಡಿದೆ. ಪಾಕ್ ಮತ್ತು ಬಾಂಗ್ಲಾಗೆ ಈಗ ಅರಗಿಸಿಕೊಳ್ಳಲಾರದ ಆಘಾತವನ್ನು ಕೊಟ್ಟಿದೆ ಭಾರತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.